ಕಂಟ್ರಿಯಿಂದ ಬಂದಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಕರ್ನಾಟಕ ಸ್ಟೇಟ್ ಇಂದ, ಆಲ್ ಓವರ್ ಕಂಟ್ರಿಯಿಂದ ಬಂದಿದ್ದಾರೆ. ಫಸ್ಟ್ ಪ್ರೈಸ್ಗೆ ಬಂದುಬಿಟ್ಟು 40,000 ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ. ಹಾಗೆ ಡ್ಯಾಶ್ ಇನ್ ಟೆಕ್ನೋಸಾಫ್ಟ್ ಅವರು டைரக்ட் ஜாப் ஆஃபர் கொடுத்துட்டாரு. இந்த பந்து வந்து பிரைஸ் ஒடுக்கண்டே ಹೋಗಲೇಬೇಕು. நல்லா இருக்கு. லைக் எப்படின்னா இன்டர்நெட் இல்லாமல் நம்ம வந்து மைண்டை ஃபுல்லாக ஒர்க் பண்ண வச்சு ಇದು ತುಂಬ ಕಲಿಬೋದು. ಇದರಿಂದ ಬಂದರೆ ಏನೇನು ನೆಕ್ಸ್ಟು ಅವ್ರು ಕೇಳೋ ಕ್ವಶನ್ಸಿಗೆ ಹೆಂಗೆ ಆನ್ಸರ್ ಮಾಡ್ಬೋದು ಅಂತ ಕಲಿಬೋದು. ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಇಷ್ಟ ಆಯಿತು. KVG is a good college, like a 36 years old college. ಈಗ ಅಂದರೆ ನಮಗೆ ಈಗಾಗಿ ಮೊಬೈಲ್ ಯೂಸ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರು. ಸೊ ಡಿಸೈನಿಂಗ್ ನಮ್ಮ ತಲೆ ಯೂಸ್ ಮಾಡೇ ಮಾಡ್ಬೋದು. ಲಾಸ್ಟ್ ಟೈಮ್ ವಿ ಬಿಕಮ್ ಸೆಕೆಂಡ್ ರನ್ನರ್ ಅಪ್, ಸೊ ದಿಸ್ ಟೈಮ್ ವಿ ವಾಂಟ್ ಟು ಬಿಕಮ್ ಫಸ್ಟ್. ವಿದ್ಯಾರ್ಥಿಗಳು ಹೇಗಿದ್ದಾರೆ ಸರ್ ನಿಮ್ಮ ಪ್ರಕಾರ, ನೋಡಿದ ಪ್ರಕಾರ ಶಾರ್ಪ್ ಇದ್ದಾರೆ ಹೇಗೆ ಅಂತ? ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಆದರೆ ಬಟ್ ಸ್ಟಿಲ್ ದೇ ಆರ್ ವರ್ಕಿಂಗ್. ಈ ಸರಿ ಆಲ್ಮೋಸ್ಟ್ ನಮಗೆ 350 ಟೀಮ್ಸ್ ಅಕ್ರಾಸ್ ದಿ ನೇಷನ್ ಅಂಡ್ ಆಲ್ಸೋ ಒನ್ ಫ್ರಮ್ ಅಬ್ರಾಡ್. ನಮ್ಮ ಸುಳ್ಳಿದ KVG ಇಂಜಿನಿಯರಿಂಗ್ ಕಾಲೇಜು ವತಿಯಿಂದ ಹ್ಯಾಕ್ವೈಸ್ 2.0 ನಡೀತಾ ಇದೆ. ಸೊ ಹಾಗಾಗಿ 2 ದಿನಗಳ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಕಾಂಪಿಟೇಷನ್ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಹ್ಯಾಕ್ವೈಸ್ 2.0 ಅಂದರೆ ಏನು, ಏನೆಲ್ಲ ಇರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವನ್ನು ಕೂಡ ನಾನು ಮಾತಾಡಿಸಬೇಕು. ಬನ್ನಿ. ನಮಸ್ತೆ. ನಮಸ್ತೆ ಮ್ಯಾಮ್. ಫಸ್ಟ್ ಆಫ್ ಆಲ್ ಹ್ಯಾಕ್ವೈಸ್ 2.0 ನಡೀತಾ ಇದೆ. ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಅನ್ನುವಂಥ ಮಾತು ಹೇಳಿದ್ರಿ. ಎಷ್ಟು ಟೀಮ್ ಇದೆ ಹೇಗೆ ಅಂತ? 40 ಟೀಮ್ಸ್ ಬಂದಿದ್ದಾರೆ. ಆಲ್ ಓವರ್ ಕಂಟ್ರಿಯಿಂದ ಬಂದಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಕರ್ನಾಟಕ ಸ್ಟೇಟ್ ಇಂದ, ಆಲ್ ಓವರ್ ಕಂಟ್ರಿಯಿಂದ ಬಂದಿದ್ದಾರೆ. ಕಂಟ್ರಿಯಿಂದ ಬಂದಿದ್ದಾರೆ. ಓಕೆ. ಡಿಫ್ರೆಂಟ್ ಸ್ಟೇಟ್ಸ್, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಆ ಥರ ಎಲ್ಲ ತುಂಬ ಸ್ಟೇಟ್ಸಿಂದ ಬಂದಿದ್ದಾರೆ. ಓಕೆ. ಯಾವ ರೀತಿ ಇರುತ್ತೆ ಇದು 2.0 ಹ್ಯಾಕ್ವೈಸ್ ಅಂದರೆ ಯಾವ ರೀತಿ ಇರುತ್ತೆ ಏನು ಅಂತ? ಇಲ್ಲಿ 4 ರೌಂಡ್ಸ್ ನಡೆಯುತ್ತೆ ಆ್ಯಂಡ್ ವಿ ಹ್ಯಾವ್ 5 ಮೆಂಟರ್ಸ್ ವಿತ್ ಅಸ್. ಸೊ ಅವರ ಗೈಡೆನ್ಸ್, ಅವ್ರು ಬಂದುಬಿಟ್ಟು ಡ್ಯಾಶ್ ಇನ್ ಟೆಕ್ನೋಸಾಫ್ಟ್ ಅಂತ ಬ್ಯಾಂಗ್ಳೂರಲ್ಲಿ ಕಂಪನಿಯಿಂದ ಬಂದಿದ್ದಾರೆ. ಸೊ ಅವರ ಗೈಡೆನ್ಸಲ್ಲಿ ಈ ಹ್ಯಾಕ್ವೈಸ್ ನಡೀತಾ ಇದೆ. ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಡಿಸೈನ್ ಪಾರ್ಟ್, ನೆಕ್ಸ್ಟ್ ಕೋಡಿಂಗ್ ಆಗಿರಲಿ ಎಲ್ಲನೂ ಅವ್ರದ್ದೊಂದು ಪ್ರಾಬ್ಲಮ್ ಅಂತ ಕೊಡ್ತಾರೆ. ಆ ಪ್ರಾಬ್ಲಮ್ನ ಅವ್ರ ಸೊಲ್ಯೂಷನ್ ಅವ್ರು ಅದಕ್ಕೆ ಫೈಂಡ್ ಮಾಡಬೇಕಾಗತ್ತೆ. ಒಂದು ವೇಳೆ ಇವಾಗ ಇದೆಲ್ಲ ಆದಮೇಲೆ ಪ್ರೈಸ್ ಏನಾದರೂ ಇದೆಯಾ, ಯಾವ ರೀತಿ ಅಂತ? ಹೌದು ಮ್ಯಾಮ್. ಫಸ್ಟ್ ಪ್ರೈಸ್ಗೆ ಬಂದುಬಿಟ್ಟು 40,000 ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ. ಹಾಗೆ ಡ್ಯಾಶ್ ಇನ್ ಟೆಕ್ನೋಸಾಫ್ಟ್ ಅವರು ಡೈರೆಕ್ಟ್ ಜಾಬ್ ಆಫರ್ ಕೊಡ್ತಿದ್ದಾರೆ. ಹಾಗೆ ಸೆಕೆಂಡ್ ಪ್ರೈಸ್ ಅವರಿಗೆ 10K ಕೊಡ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಇಂಟರ್ನ್ಶಿಪ್ ಆಫರ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದೆಷ್ಟು ಯೂಸ್ಫುಲ್ ಇದೆ ಅಂತ? ಯೂಸ್ಫುಲ್ ಅಂದರೆ ಇವಾಗ ಯಾವುದಾದ್ರು ಒಂದು ಪ್ಲ್ಯಾಟ್ಫಾರ್ಮ್ ಇವಾಗ ನಮಗೆ ಜಾಬ್ ಬೇಕು ಅಂದರೆ ದೇ ಹ್ಯಾವ್ ಟು ಗೋ ಫಾರ್ ಅದರ್ ಕಂಪ್ನಿಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಇಂಟರ್ನ್ಶಿಪ್ ಅಟೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರಿಗೆ ಜಾಬ್. ಬಟ್ ಇಲ್ಲಿ ಜಸ್ಟ್ ಒಂದು 24 hours ಇಫ್ ದೇ ಬಿಲ್ಡ್ ಸಮಥಿಂಗ್ ಇನ್ 24 hours ಅವ್ರಿಗೊಂದು ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಅದೊಂದು ಮೇಯ್ನ್ ನಮ್ಮ ಇಲ್ಲಿದು ಏಮ್ ಬಂದ್ಬಿಟ್ಟು. ಅಂದರೆ ದೂರದಿಂದ ಬಂದವರು ಯಾವ ವಿದ್ಯಾರ್ಥಿಗಳು ಅಂತ? ತಮಿಳುನಾಡು ಬಿಟ್ಟರೆ ಬೇರೆ ಎಲ್ಲಿಂದ ಬಂದಿದ್ದಾರೆ? ವೆಸ್ಟ್ ಬೆಂಗಾಲ್, ಕೇರಳ, ಮಹಾರಾಷ್ಟ್ರ, ಆ ಕಡೆಯಿಂದ ಬಂದಿದ್ದಾರೆ. ಓಕೆ. ಸೆಕೆಂಡ್ ಟೈಮ್ ಆಗ್ತಾ ಇರುವಂಥದ್ದಲ್ಲ? ಲಾಸ್ಟ್ ಟೈಮ್ ಆಗಿತ್ತು, ಸೆಕೆಂಡ್ ಟೈಮ್ ಆಗ್ತಾ ಇರುವಂಥದ್ದು. ಲಾಸ್ಟಿಗಿಂತ ಈ ಸತಿ ಒಳ್ಳೆ ರೆಸ್ಪಾನ್ಸ್ ಇದೆಯಾ? ಹೌದು, ಒಳ್ಳೆ ರೆಸ್ಪಾನ್ಸ್. ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಮ್ಮದು 25 ಟೀಮ್ಸ್ ಮಾತ್ರ ಇದೆ. ಈ ಸತಿ ಎಕ್ಸ್ಟೆಂಡ್ ಆಗಿಬಿಟ್ಟು 40 ಟೀಮ್ಸ್ ಆಗಿದ್ದಾರೆ. ಸೊ ಹಾಗೆ. ನೀವೆಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್? ಇಲ್ಲ, ನಾವು ಬಂದ್ಬಿಟ್ಟು ಸೆಕೆಂಡ್ ಇಯರ್ ಸ್ಟೂಡೆಂಟ್, 4th ಸೆಮ್ ಅವರು. ಆ್ಯಂಡ್ ಖುಷಿ ಇದೆ, ಪ್ರೌಡ್ ಫೀಲ್ ಇದೆ. ಓಕೆ. ನಿಮ್ಮ ಹೆಸರು? ಮಾನ್ಯ. ಎರಡು ನಿಮ್ಮ ಟೀಮ್ನವರು? ಹೌದು, ನಾವೆಲ್ಲ ಸ್ಪಿಯರ್ ಹೈಟ್ ಕ್ಲಬ್ ನಮ್ಮ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ನಮಸ್ತೆ. ಹೆಸರು? ವಿಶಾಲ. ಯಾವ ಊರು, ಯಾವ ಕಾಲೇಜ್? ಬಳ್ಳಾರಿ. ಕಾಲೇಜ್ ಹೆಸರು? BIT ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆ. ನಿಮ್ಮ ಟೀಮ್ ಇದು 4 ಮೆಂಬರ್ಸ್ ಬಂದಿದ್ದೀರಾ? ಓಕೆ. ಸೆಕೆಂಡ್ ಟೈಮ್ ಅಂದರೆ ಲಾಸ್ಟ್ ಟೈಮ್ ಬಂದಿದ್ದೀರಾ ನೀವು? ಫಸ್ಟ್ ಟೈಮ್ ಬಂದಿದ್ದೀರಾ. ಎಷ್ಟು ಯೂಸ್ಫುಲ್ ಇದೆ ಇದು, ಯಾವ ರೀತಿ ಅಂತ? ಅಂದರೆ ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ರು, ಫೋನ್ ಮಾಡ್ತಿದ್ರೆ ಎಲ್ಲ ರೆಸ್ಪಾನ್ಸ್. ಆಮೇಲೆ ಹಾಸ್ಪಿಟಾಲಿಟಿ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ. ವೆದರ್ ಚೆನ್ನಾಗಿದೆ? ವೆದರ್ ಎಲ್ಲ ಚೆನ್ನಾಗಿದೆ. ಗಿಡ ಮರಗಳು ನಮ್ಮೂರು ಅಂದರೆ ಬರೀ ಏನು ಗಿಡ ಮರಗಳೇ ಇಲ್ಲ. ಓಕೆ, ಇದು ಚೆನ್ನಾಗಿದೆ. ಓಕೆ. ಇವಾಗ ರೆಡಿ ಆಗ್ತಾ ಇದೆ ನಿಮ್ಮದು ಫಸ್ಟ್ ಡೇ. ಸೊ ನಾಳೆ ಏನು ಹೇಗೆ ಏನಾದರೂ ಪ್ರೈಸ್ ತಗೊಳ್ಳುವ ಇದೆಯಾ, ಯೋಚನೆ ಇದೆಯಾ ಹೇಗೆ ಅಂತ? ಬಂದಿವಿ ಅಂದರೆ ಪ್ರೈಸ್ ಹೊಡ್ಕೊಂಡೇ ಹೋಗ್ಲೇಬೇಕು. ಹೊಡ್ಕೊಂಡೇ ಹೋಗ್ತೀರಾ? ಟೀಮ್ ಒಳ್ಳೆ ಸಪೋರ್ಟ್ ಇದೆ. ಓಕೆ. ನಿಮ್ಮ ಟೀಮ್ ಪರಿಚಯ ಮಾಡ್ಕೊಡಿ. ಇವರು ತೇಜಸ್ವಿನಿ ಅಂತ. ஓகே. சுனிதா அந்த அவன் விநாயக் தான். ஓகே. நல்லா இருக்கு. லைக் எப்படின்னா இன்டர்நெட் இல்லாமல் நம்ம வந்து மைண்டை ஃபுல்லாக ஒர்க் பண்ண வச்சு லைக் அது ஒரு நியூ நாலேஜாக இருக்கும். ஃப்ரெண்ட்ஸ் கூட எல்லாம் இன்ட்ராக்ட் பண்ணி இது பண்ணும்போது அவங்கவுங்க என்னென்ன ஐடியா சொல்லிட்டு ஈஸியாக நம்ம லைக் அட்ராக்ட் பண்ணி இது பண்ண முடியும். இன்டர்நெட்னா அதே ஐடியாஸ் நிறையா கொடுக்கும். லைக் நம்மளால் ஒரு திங்க் பண்ணி இது பண்ண முடியாது. ஸோ இப்படி இருக்கும்போது வந்து நம்மளும் நிறைய கெயின் நாலேஜ் பண்ணலாம். ஸோ அதை பற்றி நல்லா இருக்கு. காலேஜ் ரத்னம் காலேஜ் இந்த மாதிரி தான் இருக்கும் தெரியாது. இங்கே வந்து ரெடி ஆகிருக்கு. ஆமாம். எங்கள் ஃப்ரெண்ட்ஸ் நேம் அகேஷ், விமலேஷ், மஞ்சு.
ಈ ಒಂದು ಹ್ಯಾಕ್ವೈಸ್ 2.0ಗೆ ಬರೀ ಹೊರಗಡೆಯಿಂದ ಮಾತ್ರ ಅಲ್ಲ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಉಳಿದವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬ್ಯುಸಿ ಇದ್ದಾರೆ. ನಾನು ಹೊರಗಡೆ ವಿದ್ಯಾರ್ಥಿಗಳು ಅಂತ ಅಂದ್ಕೊಂಡೆ, ಬಟ್ ನಮ್ಮೂರಿನವರೇ. ಸೊ ಹಾಗಾಗಿ ಅವರು ಮಾತಾಡ್ತಿರಲ್ಲ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಹೆಸರು ಹೇಗೆ? ನನ್ನ ಹೆಸರು ಸ್ನೇಹ. ನಾನು KVG ಕಾಲೇಜ್ ಇಂಜಿನಿಯರ್ 3rd year ಓದ್ತಾ ಇರೋದು. 6th sem. ಓಕೆ ನಾನು ಓಕೆ ಹಾಂ 6th sem ಓದ್ತಾ ಇರೋದು. ನಾವು 3A.LC ಅಂತ ಒಂದು ಹ್ಯಾಕಥಾನ್ ಗೆದ್ವಿ ನಮ್ಮ ಕಾಲೇಜಲ್ಲಿ. ಅವರು ನಮ್ಮ ಕಾಲೇಜಿಂದ 3 ಟೀಮ್ ಸೆಲೆಕ್ಟ್ ಮಾಡಿದ್ರು. ಅವಾಗ ನಾವೊಂದು ಟೀಮ್ ಆಗಿದ್ವಿ. ಈ ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ಗೆ ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಎಷ್ಟು ಯೂಸ್ಫುಲ್ ಇದೆ ವಿದ್ಯಾರ್ಥಿಗಳಿಗೆ ಇದು ಅಂತ? ಇದು ತುಂಬ ಕಲಿಬೋದು. ಇದರಿಂದ ಬಂದರೆ ಏನೇನು ನೆಕ್ಸ್ಟು ಅವ್ರು ಕೇಳೋ ಕ್ವಶನ್ಸ್ ಹೆಂಗೆ ಆನ್ಸರ್ ಮಾಡ್ಬೋದು ಅಂತ ಕಲಿಬೋದು. ಆಮೇಲೆ ತುಂಬ ಸ್ಕಿಲ್ಸ್ ಕಲಿತೀವಿ. ಹೆಂಗೆ ನೆಕ್ಸ್ಟು ಕಂಪ್ನಿಗೆ ಹೋದಾಗ ಹೆಂಗೆ ವರ್ಕ್ ಮಾಡ್ತೀವಿ, ಒಂದು ಪ್ರಾಜೆಕ್ಟ್ ಬಗ್ಗೆ ಅದೆಲ್ಲ ಕಲಿಬೋದು. ಮತ್ತು ಟೀಮ್ ಕೋಆರ್ಡಿನೇಷನ್ ಹೆಂಗೆ ಮಾಡ್ಬೋದು ಅಂತ ಕಲಿಬೋದು. ಈಗ ನಿಜವಾಗ್ಲೂ ಹ್ಯಾಕ್ವೈಸ್ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಅಂದರೆ, ನೀವು ನನಗೆ ಸಹ ಅದರ ಬಗ್ಗೆ ಐಡಿಯಾ ಜಾಸ್ತಿ ಇಲ್ಲ. ಯಾವ ರೀತಿ ಇರುತ್ತೆ ಅದು ಅಂತ ಹೇಗೆ? ಅವರೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ನಾವು ಒಂದು ಸೊಲ್ಯೂಷನ್ ಕೊಡಬೇಕು. ನಮ್ಮದೇ ಓನ್ ರೀತಿಯಾಗಿ ಸೊಲ್ಯೂಷನ್ ಕೊಡಬೇಕು. ಮತ್ತು ನಮ್ಮದೇ ಒಂಥರ ಕ್ರಿಯೇಟಿವ್ ಆಗಿ ಇನ್ವೆಷನ್ ಕೊಡಬೇಕು. ಎಲ್ಲರದ್ದು ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ. ನಮ್ಮದೇ ಒಂಥರ ಡಿಫ್ರೆಂಟ್ ಆಗಿದ್ದರೆ ಅದೊಂಥರ ಕ್ರಿಯೇಟಿವ್ ಆಗಿ ಕಾಣುತ್ತಲ್ಲ, ಆ ಥರ ನಾವು ಸೊಲ್ಯೂಷನ್ ಕೊಟ್ಟರೆ ನಾವು ಒಂದು ಚೆನ್ನಾಗಿ ಒಂದು ಪೊಸಿಷನಿಗೆ ಹೋಗ್ಬೋದು. ಪ್ರಾಕ್ಟಿಕಲ್ ಮಾತ್ರ ಅಥವಾ ಎಕ್ಸ್ಪೀರಿಯನ್ಸ್ ನಮಗೆ ಏನಾದರೂ ಎಕ್ಸ್ಪ್ಲೇನ್ ಮಾಡೋಕ್ಕಿದೆಯಲ್ಲ ಲಾಸ್ಟಿಗೆ? ಇವಾಗ ಇಂಪ್ಲಿಮೆಂಟೇಷನ್ ಪಾರ್ಟ್ ಆಯಿತು. ಫಸ್ಟ್ ಇತ್ತು ಹೋಗ್ಬಿಟ್ಟು ನಾವು ಬರೀ ಏನು ಫೋನ್ ಏನು ಯೂಸ್ ಮಾಡಿಲ್ಲ. ಫಸ್ಟು ನಾವು ಹ್ಯಾಂಡ್ ಕೈಯೆಲ್ಲ ಬರೆದ್ಬಿಟ್ಟು ಅವರಿಗೆ ನಮ್ಮ ಮೆಂಟರ್ ಹತ್ರ ತೋರಿಸ್ಬಿಟ್ಟು ಫುಲ್ಲು ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಸೆಕೆಂಡಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಅದು ಲ್ಯಾಪ್ಟಾಪಲ್ಲಿ ಫುಲ್ಲು ಟೂಲ್ಸ್ ಎಲ್ಲ ಯೂಸ್ ಮಾಡ್ಬೋದು. ಆದರೆ ಫಸ್ಟಲ್ಲಿ ನಾವು ಏನು ಯೂಸ್ ಮಾಡೋಂಗಿದ್ದಿಲ್ಲ, ಫೋನ್ ಯೂಸ್ ಮಾಡೋಂಗಿದ್ದಿಲ್ಲ, ಲ್ಯಾಪ್ಟಾಪ್ ಬರೀ ನಮ್ಗೆ ಏನು ಮೈಂಡಲ್ಲಿದೆ ಅದು ಮಾತ್ರ ಬರೀಬೇಕಿತ್ತು. ಹಾಗಾಗಿ ಟೀಮ್ ವರ್ಕ್ ಮಾಡ್ತಾ ಇದ್ದೀರಾ? ಪರಿಚಯ ಮಾಡಿಕೊಡಿ. ಇವಳ ಹೆಸರು ಕೃತಿ, ಓಕೆ. ಅವಳು ದಾಮಿನಿ, ಇವಳು ಖುಷಿ. ಓಕೆ ಮೇಡಮ್ ನಮಸ್ತೆ. ಯಾವ ಕಾಲೇಜಿಗೆ ಬಂದಿದ್ದೀರಾ? ಹೆಸರು ಕಾವ್ಯ. ಇಲ್ಲಿ ಬಂದಿದ್ದೀರಾ? ಸುಳ್ಯಕ್ಕೆ ಬಂದಿದ್ದೀರಾ? ಬೆಳಗಾವಿಯಿಂದ ಬಂದಿದ್ದೀರಾ? ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ? ಚೆನ್ನಾಗಿದೆ. ಫೆಸಿಲಿಟೀಸ್ ಎಲ್ಲ ಇಷ್ಟ ಆಯಿತು. ಓಕೆ. ಅಂದರೆ ಈಗ ಯಾವ ರೀತಿ ಮಾಡ್ತಾ ಇದ್ದಾರೆ ಈಗ ಅಂತ? ಅವರು ಬರ್ಕೊಂಡು ಬಾ ಅಂತ ಹೇಳಿದ್ರಲ್ಲ, ಇದು ನಮ್ಮದು ಪ್ರಾಬ್ಲಮ್ಸ್ ಸೊ ಅದೇ ಮಾಡ್ತೀವಿ. ಚೆನ್ನಾಗಿ ಮಾಡ್ತಾ ಇದ್ದೀರಾ? ಪ್ರೈಸ್ ಎಲ್ಲ ಸಿಗುವಂಥ ಯೋಚನೆ ಇದೆಯಾ? ಎಸ್ ಅಫ್ಕೋರ್ಸ್. ವಿ ವಾಂಟ್ ಆ್ಯಕ್ಚುಲಿ. ನಿಮ್ಮ ಹೆಸರು? ಓಕೆ. ಅವಾಗ ಓಕೆ. ಸುಮ್ಮನೆ ಕೂತಿದ್ದೀರ ಅಂದರೆ ಈಗ ಆಯ್ತಾ? ಇವತ್ತಿದಾಯ್ತಾ? ಇವತ್ತಿದಾಗಿದೆ. ಓಕೆ. ಇನ್ನು ನೆಕ್ಸ್ಟ್ ನಾಳೆ ಇದೆಯಾ? ಇಲ್ಲ, 4 hours ಫಸ್ಟ್ ರೌಂಡ್ ಮುಗೀತು. ನೆಕ್ಸ್ಟಿಗೆ ರೆಡಿ ಆಗ್ತಾ ಇದ್ದಾರೆ. ಓಕೆ. ಟೀಮ್ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. Hello sir. Hello. Your name? Rahul Kalwar. Which college? Kakatiya Institute of Technology and Science. Like it was a really good experience. Like we have participated in many hackathons, but this was really good. Like when we were shortlisted for the hackathon, we met our mentor. Like KVG is a good college, like a 36 years old college, best college. So we should go to this hackathon and best experience. Best experience. Yeah. Please introduce your friends. Dheeraj. Okay. Vishwanath Reddy Jagan. Okay. ನಮಸ್ತೆ. ಹೆಸರು? ಹರ್ಷಿತಾ. ಯಾವ ಕಾಲೇಜ್? ಸಹ್ಯಾದ್ರಿ ಕಾಲೇಜ್. ಓಕೆ. ಸಹ್ಯಾದ್ರಿಯಿಂದ ಇಲ್ಲಿ ಬಂದಿದ್ದೀರಾ? ಓಕೆ. ಯಾವ ರೀತಿ ಇದೆ ಅಂತ? ಹ್ಯಾಕ್ವೈಸ್ ಯಾವ ರೀತಿ ನಡೀತಾ ಇದೆ ಅಂತ? ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್. ಫಸ್ಟ್ ಟೈಮ್ ಈ ಥರ ಔಟ್ಸೈಡ್ ಆಫ್ ಕ್ಯಾಂಪಸ್ ಹ್ಯಾಕಥಾನ್ ಬರ್ತಿರೋದು. ರೌಂಡ್ಸ್ ಡಿಫ್ರೆಂಟ್, ಒಂಥರ ಡಿಫ್ರೆಂಟ್ ಟೈಪ್. ಲೈಕ್ ಫಸ್ಟ್ ರೌಂಡಲ್ಲಿ ನಮ್ಮದೇ ಮೈಂಡ್ ಯೂಸ್ ಮಾಡಿ ಡಿಸೈನ್ ಮಾಡಲಿಕ್ಕೆ ಅಂತ ಹೇಳ್ತಿದ್ರು. ಸೊ ಒಂಥರ ಡಿಫ್ರೆಂಟ್, ಮೊಬೈಲ್ ಯೂಸ್ ಮಾಡಿದೆ. ಸೆಕೆಂಡ್ ರೌಂಡಿಗೆ ಸೊ ಅದೇ ನಾವು ಥಿಂಕ್ ಮಾಡ್ತಾ ಇದ್ದೇವೆ ಏನೆಲ್ಲ ಮಾಡ್ಬೋದು ಐಡಿಯಾಸ್ ಅಂತ. ಮೈನಾಗಿ ನಮ್ಮ ಮೈಂಡ್ ಬೇಕಾಗತ್ತೆ ಅಲ್ವಾ? ಓಕೆ. ಇವಾಗ AI ಬಂದಿದೆ ಅಲ್ವಾ? ಸೊ ಹಾಗಾಗಿ ಅದಕ್ಕೂ ಇದಕ್ಕೆ ಏನಾದರೂ ಎಫೆಕ್ಟ್ ಬೀಳುತ್ತಾ ನಿಮ್ಮ ಪ್ರಕಾರ ಅಂತ? ಈಗ ಅಂದರೆ ನಮಗೆ ಈಗ ಇಲ್ಲಿ ಮೊಬೈಲ್ ಯೂಸ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರು. ಸೊ ಡಿಸೈನಿಂಗ್ ನಮ್ಮ ತಲೆ ಯೂಸ್ ಮಾಡೇ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಮಗೆ ತಲೆಗೆ ಐಡಿಯಾಸ್ ಬರ್ತದೆ. ಇಲ್ಲಾದರೆ AI ಯೂಸ್ ಮಾಡೋದಾದರೆ ಅದರ ಮೇಲೆ ನಾವು ಡಿಪೆಂಡ್ ಆಗಿ ಐಡಿಯಾಸ ಇನೋವೇಷನ್ ಆಗಿ ನಮ್ಮದು ಓನ್ ಏನಿರೋದಿಲ್ಲ. ಹೌದು, ಝೀರೋ ಇರುತ್ತೆ. ಸೊ ಇವರು ಇಲ್ಲಿ ಮೇಯ್ನಾಗಿ ಅದು ಮೇಯ್ನಾಗಿ ನೋಡ್ತಿದ್ದಾರೆ. ನಮ್ಮ ತಲೆ ಲೈಕ್ ನಮ್ಮ ಮೈನಿಂದ ಏನಾದರೂ ಹೊಸತ್ತೇನಾದ್ರು ಬರುತ್ತೆ ಐಡಿಯಾಸ್ ಅಂತ. ಓಕೆ. ಓಕೆ. ಫೈನಲಿ ಅದು ಯಾವ ರೀತಿ ಇರುತ್ತೆ ಅಂತ ಫೈನಲ್ ಆಗಿ ಇವಾಗ ಅವ್ರು ಲಾಸ್ಟಿಗೆ ಪ್ರೈಸ್ ಅಂತ ಕೊಡ್ತಾರಲ್ವ, ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿ? ಪ್ರೈಸ್ ಹೇಗಂದರೆ ಈಗ ಇದರಲ್ಲಿ ನೆಕ್ಸ್ಟ್ ರೌಂಡ್ ಇದೆ ನಮಗೆ. ಇದು 4 hours ಡಿಸೈನ್ ಫೇಸ್. ಸೊ ಎಲ್ಲರೂ ನಾವೊಂದು ಡಿಸೈನ್ ಮಾಡಿ ಆಮೇಲೆ 4 hours ಒಂದು ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದಾದಮೇಲೆ ಸೆಕೆಂಡ್ ರೌಂಡಲ್ಲಿ ನಾವು ಏನು ಸಹ ಟೂಲ್ ಯೂಸ್ ಮಾಡ್ಬೋದು. ಬಟ್ ನಾವು ಡಿಸೈನ್ ಮಾಡಿದ್ದು ಯೂಸ್ ಮಾಡಿ ನಾವು ಏನಾದರೂ ಅದನ್ನು ಕೋಡ್ ಯೂಸ್ ಮಾಡಿ ಮಾಡಬೇಕು. ಸೊ ನಾವು ಡಿಸೈನ್ ಮಾಡಿದ್ದು ನಮ್ಮದೇ ಮೈಂಡ್, ಬಟ್ ಅದನ್ನು ನಾವು ಕೋಡ್ ಯೂಸ್ ಮಾಡಿ ಮಾಡ್ಬೋದು. ನೆಕ್ಸ್ಟು ಅದರಿಂದ ಲೈಕ್ ನಾಳೆ ಬೆಳಗ್ಗೆ 7ಗೆ ಲೈಕ್ ಇವ್ಯಾಲ್ಯೂಯೇಷನ್ ಇರ್ತಾರೆ ಅದರದ್ದು.
ಯಾರು ಸೆಲೆಕ್ಟ್ ಆಗಿರ್ತಾರೆ, ಲೈಕ್ 6 ಟೀಮ್ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ಕಾಂಪಿಟೇಷನ್ ಅವರಿಗೆ PPT ಪ್ರೆಸೆಂಟೇಷನ್ ಇರುತ್ತೆ. ಅದಾದಮೇಲೆ ಅದರಲ್ಲಿ 3 ಟೀಮ್ಸ್ ಫಸ್ಟ್ ಸೆಕೆಂಡ್ ಥರ್ಡಿಗೆ ರನ್ನರ್ ಅಪ್ಸ್. ಮತ್ತು ಅವರಿಗೆ ಪ್ರೀ ಪ್ಲೇಸ್ಮೆಂಟ್ ಆಫರ್ಸ್ ಎಲ್ಲ ಇದೆ. ಯೂಸ್ಫುಲ್ ಆಗುತ್ತೆ ಅಲ್ವಾ? ಯೂಸ್ಫುಲ್ ಆಗುತ್ತೆ. ನಮಸ್ತೆ. ಹೆಸರು? Maulia. ಕಾಲೇಜ್ ನೇಮ್ ಹೇಳಿಬಿಡಿ ಒಂದ್ಸಲ. Okay. We both are from Reva College and these people are from RV College of Bangalore. ಓಕೆ, ಅಂದರೆ ಲಾಸ್ಟ್ ಟೈಮ್ ಪ್ರೈಸ್ ಹೊಡ್ಕೊಂಡು ಹೋಗಿದ್ರಿ ನೀವು ಅಂತ. ಸೊ It's like last time we became second runner up, so this time we want to become first. ಹೋಗಿಗೆ Came back. ಓಕೆ, ಹೇಗಿದೆ ಎಕ್ಸ್ಪೀರಿಯನ್ಸ್ ಇಲ್ಲಿ? So last time we are like happy for their hospitality, the way they welcomed us, and they showed so much of like to love towards us. So this time like we were free, our internals were done, so we thought of giving a try. ಫ್ರೆಂಡ್ಸ್ ನೇಮ್ ಹೇಳಿಬಿಡಿ. Mitra, Okay. Bharat, Okay. Vaishnavi and Mom. ಒಟ್ಟು 40 ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಕಾಂಪಿಟೇಷನ್ಗೆ ಬಂದಿರುವಂಥದ್ದು. ಬಂದ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಬಂದು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವರು ಮೆಂಟರ್ ಆಗಿರ್ತಾರೆ ಸರ್. ಹೌದು. ಸೊ ಹಾಗಾಗಿ ಅವರನ್ನು ಮಾತಾಡಿಸಬೇಕು, ಯಾಕಂತ ಹೇಳಿ ನನಗೆ ಕೂಡ ಇದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಸರ್. ಸೊ ಹಾಗಾಗಿ ನಿಮ್ಮ ಹೆಸರು ಸರ್ ಹೇಳಿ. ಚಂದನ್. ಓಕೆ, ಇಲ್ಲಿ ಅವರು ಹೇಗೆ? ಡ್ಯಾಶಿನ್ ಟೆಕ್ನೋಸಾಫ್ಟ್ ಕಂಪ್ನಿಯಿಂದ. ಓಕೆ. ಸೊ ಅಲ್ಲಿ ವಿ ವರ್ಕ್ ಆನ್ ಸಾಫ್ಟ್ವೇರ್ ರಿಲೇಟೆಡ್ ಪ್ರಾಡಕ್ಟ್ಸ್. ಓಕೆ. ಕಂಪ್ಲೀಟ್ ಸಾಫ್ಟ್ವೇರ್ ರಿಲೇಟೆಡ್ ಎಂಡ್ ಟು ಎಂಡ್ ಪ್ರಾಡಕ್ಟ್ಸ್ ಇದು ಮಾಡ್ತೀವಿ. ಓಕೆ. ಸೊ ಇಲ್ಲಿ ಹ್ಯಾಕಾಥಾನ್ಗೆ ವಿ ಆರ್ ಪಾರ್ಟ್ನರ್ಡ್ ವಿತ್ ದ ಕಾಲೇಜ್. ಓಕೆ, ಎಷ್ಟು ಪಾರ್ಟ್ನರ್ ಆಗಿದೆ ಸರ್ ಇಲ್ಲಿ? Sorry? ಒಂದೇ ಕಾಲೇಜ್ ಅಲ್ಲ, ಒಂದೇ ಕಂಪನಿ ಟೈಅಪ್ ಆಗಿರುವಂಥದ್ದು ಹೇಗೆ ಅಂತ? ನಾವು ತುಂಬ ಕಾಲೇಜಸ್ಗೆ ಮೂವಿ ಮಾಡ್ಕೊಂಡಿದ್ದೀವಿ. ಅಲ್ಲ, ಇಲ್ಲಿ ಎಷ್ಟು ಕಂಪನಿ ಬಂದಿದೆ ಇವಾಗ? ಇಲ್ಲಿ ಒಂದೇ company. ನಿಮ್ಮದೇ ಒಂದೇ ಬಂದಿರುವ ಇವ್ಯಾಲ್ಯೂಯೇಷನ್ ನಾವು ಒಂದೇ ಕಂಪನಿ. ಸೊ ಹಾಗಾಗಿ ಯಾವ ರೀತಿ ಇರುತ್ತೆ ಸರ್ ಇದು ಹ್ಯಾಕ್ ವೈಸ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ? ಸೊ ಇದು ಹೇಗಿರುತ್ತೆ ಅಂದರೆ, ಇವಾಗ ಅವರು ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಮುಂಚೆ ಸೊ ಅವ್ರಿಗೆ ಅರ್ಥ ಆಗುತ್ತೆ ಸಾಫ್ಟ್ವೇರಲ್ಲಿ ಯಾವ ಥರ ವರ್ಕ್ ಮಾಡಬೇಕು. ಸ್ಟಾರ್ಟಿಂಗ್ ಫಸ್ಟು ಅವ್ರಿಗೆ ಯಾವ್ಯಾವ ಥರ ಟೆಕ್ನಾಲಜೀಸ್ ಇರುತ್ತೆ, ಯಾವ ಥರ ಟೂಲ್ಸ್ ಇರುತ್ತೆ. ಓಕೆ, ಸೊ ಎಕ್ಸಾಕ್ಟ್ಲಿ ಸಾಫ್ಟ್ವೇರ್ ಕಂಪ್ನೀಲಿ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದು ಅವ್ರು ಇಲ್ಲಿ ತಿಳ್ಕೊಬೋದು. ಸೊ ಈ 24 ಅವರ್ಸಲ್ಲಿ ಏನಾಗುತ್ತೆ ಅಂದರೆ ಅವ್ರು ಈ 24 ಅವರ್ಸಲ್ಲೇ ಸೊ ಅದರೊಳಗಡೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತೊಗೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಸೊ ಆ ಟೈಮ್ ಲೈನು ಈ ಸಾಫ್ಟ್ವೇರಲ್ಲಿ ಹೆಂಗೆ ಅಂದರೆ ಟೈಮ್ ಕೊಡ್ತಾರೆ. ಸೊ ಒಂದು ಟಾಸ್ಕ್ ಕೊಟ್ಬಿಟ್ಟು 2 ಅವರ್ಸ್ 3 ಅವರ್ಸು ಅಥವಾ 1 ಮಂತು ಆರ್ 1 ಇದಂತ ಆ ಟೈಮ್ ಫ್ರೇಮಲ್ಲಿ ವಿ ಹ್ಯಾವ್ ಟು ಮೀಟ್ ದ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ವಿ ಹ್ಯಾವ್ ಟು ಕಂಪ್ಲೀಟ್ ಇಟ್. ಸೊ ಇದು ಅವ್ರಿಗೆ ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಇಫ್ ದೇ ಫೀಲ್ ಲೈಕ್ ಇದು ನಾನು ಮಾಡಬಲ್ಲೆ ಅಂದರೆ ಸೊ ಸಾಫ್ಟ್ವೇರ್ ಇಂಡಸ್ಟ್ರಿ ದೇ ಕ್ಯಾನ್ ಸರ್ವೈವ್. ಸೊ ಆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ನಾಲೆಜ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಟೂಲ್ಸ್ಗೆ ಆಪರ್ಚುನಿಟಿ ಸಿಗುತ್ತೆ, ವೇರಿಯಸ್ ಟೂಲ್ಸು, ಟೆಕ್ನಾಲಜೀಸು, ಆಮೇಲೆ ಅವ್ರಿಗೆ ಮೆಂಟರ್ಶಿಪ್ ಸಿಗುತ್ತೆ. ಸೊ ಬೇಸಿಕಲಿ ಬಿಫೋರ್ ಗೆಟಿಂಗ್ ಇನ್ ಟು ದ ಜಾಬ್ ಅವ್ರಿಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಸರ್ ಇವಾಗ ಜಾಸ್ತಿ ಎಲ್ಲರೂ ಹೇಳುವಂಥದ್ದು ಏನಂದರೆ AI ಬಂದಿದೆ, ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಕಷ್ಟ, ಇನ್ನು ಫ್ಯೂಚರಲ್ಲಿ ಕಷ್ಟ ಇದೆ ಇಂಜಿನಿಯರಿಂಗ್ ಅಂತ ಹೇಳುವಂಥದ್ದು. ನಿಮ್ಮ ಪ್ರಕಾರ ಅದು ಹೇಗೆ ಸರ್ ಒಪಿನಿಯನ್ ನಿಮ್ಮ ಪ್ರಕಾರ? ಯಾವ ಥರ ಅಂದರೆ ನಾವು ಒಳ್ಳೇದಕ್ಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು, ಕೆಟ್ಟದಕ್ಕೆ ಯೂಸ್ ಮಾಡಿಕೊಂಡ್ರೆ ಕೆಟ್ಟದ್ದು. ಸೊ ನಾವು ನಮ್ಮ ಏನಂತಾರೆ ಸೊ ಲೈಕ್ ಬೆಟರ್ ಆಗೋದಕ್ಕೆ ಯೂಸ್ ಮಾಡ್ಕೊಬೇಕು. ಸೊ ಅದ್ರ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಬಾರ್ದು. 100% ನಾನು ಸುಮ್ಮನೆ ಕೂತ್ಕೊತೀನಿ ಎಲ್ಲ ಮಾಡಿದ್ರೆ ಇಟ್ ವಿಲ್ ನಾಟ್ ಬಿ ಯೂಸ್ಫುಲ್. ಐ ವಿಲ್ ಗಿವ್ ಮೈ ಎಫರ್ಟ್ಸ್. ನಾನು ಎಫರ್ಟ್ಸ್ ಹಾಕ್ತೀನಿ, ನಾನು ಒಂದು 50% ಎಫರ್ಟ್ಸ್ ಹಾಕ್ತೀನಿ. 50% ನನಗೆ ಏನು ಗೊತ್ತಿಲ್ವೋ ಅದನ್ನು ತಿಳ್ಕೊಳಕ್ಕೆ ಏಯಿಂದ ತೊಗೊಂಡ್ರೆ ಅದು ಹೆಲ್ಪ್ ಆಗುತ್ತೆ. ಬಟ್ ನೀವು ಎಲ್ಲ ಕಂಪ್ಲೀಟ್ಲಿ ಬಿಟ್ಟು ಏಯಿಂದ ಡಿಪೆಂಡ್ ಆಗ್ತಿದ್ರೆ ಯು ವಿಲ್ ಬಿ ಲೂಸಿಂಗ್. ಓಕೆ, ಅದರಿಂದ ನಿಮಗೆ ಬೆನಿಫಿಟ್ ಇಲ್ಲ. ಬಟ್ ಅದನ್ನ ಯಾವ ಥರ ಒಳ್ಳೆ ಥರ ಯೂಸ್ ಮಾಡ್ಕೊಂಬೋದ್ರೆ ಅದರಿಂದ ಬೆನಿಫಿಟ್. ವಿದ್ಯಾರ್ಥಿಗಳು ಹೇಗಿದ್ದಾರೆ ಸರ್ ನಿಮ್ಮ ಪ್ರಕಾರ? ನೋಡಿದ ಪ್ರಕಾರ ಶಾರ್ಪ್ ಇದ್ದಾರೆ ಹೇಗೆ ಅಂತ? ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಆದರೆ ಬಟ್ ಸ್ಟಿಲ್ ದೇ ಆರ್ ವರ್ಕಿಂಗ್. ಸೊ ದೇ ಆರ್ ಗುಡ್. ಅವರು ಮಾಡ್ತಾ ಇದ್ದಾರೆ, ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದಾರೆ. ಸೊ ಇವಾಗ ಇಂಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಮೇ ಬಿ ನಾಳೆ ಒಳಗಡೆ ನಾವು ಹೇಳ್ಬೋದು. ಪ್ರೈಸ್ ಹೇಗೆ ಸರ್ ನೀವು ಅದರ ಕಂಪೇರ್ ಮಾಡ್ತೀರಾ? ಪ್ರೈಸನ್ನು ಹೇಗೆ? ಈಗ ಎಲ್ಲ 40 ಟೀಮ್ ಇದೆ ಅಲ್ವಾ? ಸೊ ಹಾಗಾಗಿ ಹೇಗೆ ನೀವು ಅದು ಲಾಸ್ಟಿಗೆ ಕಡೆಯಿಂದ ಡ್ಯಾಶಿನ್ ಕಡೆಯಿಂದ ನಾವು ಟಾಪ್ 3 ವಿನ್ನರ್ಸ್ಗೆ, ಫಸ್ಟ್ ಪ್ಲೇಸ್ ವಿನ್ನರ್ಸ್ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ ಡೈರೆಕ್ಟು. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ಲೇಸ್ ಅವ್ರಿಗೆ ವಿ ಆರ್ ಪ್ರೊವೈಡಿಂಗ್ ಇಂಟರ್ನ್ಶಿಪ್ಪು. ಸೊ ಇನ್ ಕೇಸ್ ಅವ್ರು ಇಂಟರ್ನ್ಶಿಪ್ಪಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅಲ್ಲಿಂದ ಎಂಪ್ಲಾಯ್ಮೆಂಟ್ಗೆ ಮೂವ್ ಮಾಡ್ತೀವಿ ನಮ್ಮ ಡ್ಯಾಶಿನ್ ಕಡೆಯಿಂದ. ಅದು ಬಿಟ್ಟು ಫ್ರಮ್ ಕಾಲೇಜ್ ಸೈಡಿಂದ ಸ್ಪಾನ್ಸರ್ಸಿಂದ ಮೇ ಬಿ ಅವರು ಕ್ಯಾಶ್ ಪ್ರೈಸ್ ಕೊಡ್ತಾರೆ. ಓಕೆ ಸರ್, ನಮಸ್ತೆ. ನಮಸ್ಕಾರ. ಪ್ರಿನ್ಸಿಪಲ್ ಸರ್ ಸುರೇಶ್ ಅವರು. ಹೌದು ಸರ್, ಇವಾಗ ಸುಳ್ಯದಲ್ಲಿ ಸೆಕೆಂಡ್ ಟೈಮ್ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಒಳ್ಳೆಯ ರೆಸ್ಪಾನ್ಸ್ ಇದೆ. ನಮ್ಮ ಸ್ಟೂಡೆಂಟ್ಗಳು ಮಾತಾಡ್ತಾ ಹೇಳ್ತಾ ಇದ್ರು 40 ಟೀಮ್ಸ್ ಇದೆ ಅಂತ ಹೇಳಿ ಅಂತ. ಸೊ ಹಾಗಾಗಿ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಸರ್? ಮೇಡಮ್, ಇದು ತುಂಬ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯೆನ್ಸು. ಮೇನ್ ರೀಸನ್ ಅಷ್ಟೇ, ಈ ಸರಿ ಅದೇ ಟೀಮ್ ಲಾಸ್ಟ್ ಟೈಮ್ ಯಾವುದು ಆರ್ಗನೈಸ್ ಮಾಡಿದ್ರು ಫಸ್ಟ್ ಟೈಮ್ ಇದು ಹಿಸ್ಟ್ರಿ ಆಫ್ KVGC. ಯಾಕೆಂದರೆ KVGCಗೆ ಆಲ್ಮೋಸ್ಟ್ 40 ವರ್ಷಗಳ ಒಂದು ದೀರ್ಘಕಾಲವಾಗಿ ಇದೊಂದು ಸರ್ವಿಸ್ ಮಾಡ್ತಾ ಬರ್ತಿರೋಂಥ ಒಂದು ಇನ್ಸ್ಟಿಟ್ಯೂಟು. ಹಾಗಾಗಿ ಈ ಸರಿ ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಏಕೆಂದರೆ ಇದು ಯಾವಾಗಲೂ IITಗಳಲ್ಲಿ ನಡೀತಿದ್ದಂಥ ಒಂದು ಫಾರ್ಮೆಟಲ್ಲಿ ನಡೀತಿರೋಂಥ ಒಂದು ಕಾರ್ಯಕ್ರಮ. ಅದನ್ನು ನಾವು ಇಲ್ಲೂ ಸುಳ್ಯದಲ್ಲೂ ಮಾಡಬೇಕು ಅಂತ ಹೇಳುವಾಗ ಈ ನಮ್ಮ ಹ್ಯಾಕ್ ವೈಸ್ ಅಂತ ಏನೋ ಒಂದು ಟೀಮ್ ಇದೆ, ನಮ್ಮ ಸ್ಪಿಯರ್ ಹೈವ್, ಅವರು ಆರ್ಗನೈಸ್ ಮಾಡೋದಂಥದ್ದು. ಈ ಸರಿ
ತುಂಬ ಲಾರ್ಜ್ ಸ್ಕೇಲಲ್ಲಿ ಹೋಗಿದ್ವಿ. ಲಾಸ್ಟ್ ಟೈಮ್ ನಮಗೆ ಆಲ್ಮೋಸ್ಟ್ 75+ ಟೀಮ್ ರಿಜಿಸ್ಟರ್ ಆಗಿತ್ತು. ಅದರಿಂದ ಒಂದು 25 ಟೀಮ್ಸನ್ನು ನಾವು ತಗೊಂಡಿದ್ವಿ ಹ್ಯಾಕ್ವೈಸ್ 1.0ದಲ್ಲಿ. ಈ ಸರಿ ಆಲ್ಮೋಸ್ಟ್ ನಮಗೆ 350 ಟೀಮ್ಸ್ ಅಕ್ರಾಸ್ ದಿ ನೇಷನ್ ಅಂಡ್ ಆಲ್ಸೋ 1 ಫ್ರಮ್ ಅಬ್ರಾಡ್ ಆ್ಯಕ್ಚುಲಿ ರಿಜಿಸ್ಟರ್ ಆಗಿತ್ತು. ಅದರಿಂದ ನಮ್ಮ ಇವ್ಯಾಲ್ಯೂಯೇಷನ್ ಟೀಮು 40 ಟೀಮ್ಗಳನ್ನ ಬೆಸ್ಟ್ ಟೀಮ್ನ ಸೆಲೆಕ್ಟ್ ಮಾಡಿ ಇವಾಗ ನಾವು ತಂದಿದ್ದೀವಿ. ಈಗ ಎಲ್ಲ ಟೀಮು ಬಂದಿದೆ, ಯಾವುದೂ ಟೀಮು ಮಿಸ್ ಮಾಡ್ಕೊಂಡಿಲ್ಲ. ಮತ್ತು ಇನ್ನೊಂದು ಸರಿ ಇದೇನಾಯಿತು ಅಂದರೆ ಈ ಒಂದು ಇದನ್ನು ಪ್ಲಾಟ್ಫಾರ್ಮ್ನ ನಮ್ಮ ಎಲ್ಲ ಸ್ಟೂಡೆಂಟ್ಗೂ ಕೊಡಬೇಕು ಅಂತ ಹೇಳಿ ಇಂಟರ್ನಲ್ ಹ್ಯಾಕಥಾನ್ ಅಂತ ಒಂದು ಮಾಡಿದ್ವಿ. ಅದು ನಮ್ಮ KVGC ಸ್ಟೂಡೆಂಟ್ಗಳಿಗೆ ಆಲ್ಮೋಸ್ಟ್ 33 ಟೀಮ್ ಅದರಲ್ಲಿ ಭಾಗವಹಿಸಿತ್ತು. ಅವ್ರಿಗೂ ಒಂದು ಪ್ರೈಸ್ ಅಮೌಂಟ್ ಅಂತ ಒಂದು ಇಟ್ಟಿದ್ವಿ 30,000 ರೂಪೀಸ್. ಅದರಲ್ಲಿ ಬಂದಂಥ ಬೆಸ್ಟ್ 3 ಟೀಮ್ಸ್ನ ನಾವು ಈಗ ಫೈನಲ್ಗೆ ಬಿಟ್ಟಿದ್ದೀವಿ ಆವಾಗಲೇ. ಹಾಗಾಗಿ ಇದು ಇಟ್ ಇಸ್ ನಾಟ್ ಓನ್ಲಿ ಬಿಕಾಸ್ ಏನಾಗ್ತದೆ ಅಂದರೆ ಬೇರೆ ಕಾಲೇಜಿಂದ ತುಂಬ ಬರ್ತಾರೆ, ಅವರು ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ತಾರೆ. ಬಟ್ ನಮ್ಮ ಮಕ್ಕಳುಗಳಿಗೆ ಒಂದು ಸ್ವಲ್ಪ ಟೀಮ್ಗಳಿಗೆ ಮಾತ್ರ ಅದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆದರೆ ಈ ಟೈಮ್ ಏನಾಗಿದೆ ಅಂದರೆ ಇದೇ ಸೇಮ್ ನಮ್ಮ ಸ್ಪಿರೈವ್ ಟೀಮು ದೇ ಆರ್ ಕಂಡಕ್ಟಿಂಗ್ ಅಗೈನ್ ದ ಪ್ರೋಗ್ರಾಮ್ ಫಾರ್ ಇಂಟರ್ನಲ್ ಹ್ಯಾಕಥಾನ್ ಫಾರ್ ಅವರ್ ಎಂಟೈರ್ ಸ್ಟೂಡೆಂಟ್ಸ್. ಹಾಗಾಗಿ ಎಲ್ಲ ಸ್ಟೂಡೆಂಟು ಇದರೊಂದು ಪರಿಚಯ ಆಗಿದೆ. ಅದು ಈ ಸರಿ ಆದಂಥದ್ದು. ಮತ್ತು ಅಗೈನ್ ಈ ಕಾರ್ಯಕ್ರಮ ಈಗ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗಿದೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ 40 ಟೀಮ್ ಅಂದ್ರೆ ಎಷ್ಟು ಮಕ್ಕಳಿದ್ದಾರೆ ಸರ್ ಅಂದಾಜು ಟೋಟಲ್ ಕೌಂಟ್? ಅಂದಾಜು ನಮಗೆ 178 ಹುಡುಗರಿದ್ದಾರೆ. ನಮಗೆ 48 ಲೇಡೀಸ್ ಇದ್ದಾರೆ. ನಮ್ಮ ಲೇಡೀಸ್ಗಳಿಗೆಲ್ಲ ನಾವು ನಮ್ಮ KVG IPS ಅಲ್ಲಿ ನಾವು ಅವರಿಗೆಲ್ಲ ಉಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಬಾಯ್ಸ್ಗಳಿಗೂ ಅಷ್ಟೇ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಹಾಗಾಗಿ ಲಾಸ್ಟ್ ಒಂದು ಸತತವಾಗಿ 1-2 ತಿಂಗಳಿಂದ ಈ ಟೀಮ್ ಇದಕ್ಕೆ ವರ್ಕ್ ಮಾಡಿದೆ ಟು ರೀಚ್ ಔಟ್ ಎವ್ರಿಥಿಂಗ್ ಅಂಡ್ ಆಲ್. ಹಾಗಾಗಿ ಇದು ತುಂಬಾ ಖುಷಿಯಾಗಿ ಈ ಸರಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಮೇಡಮ್. ಓಕೆ, ಕ್ಯಾಶ್ ಪ್ರೈಸ್ ಅನ್ನು ಇಟ್ಟಿದ್ದೀರಾ ಅಂತ? ಹೌದು ಮೇಡಮ್, ಕ್ಯಾಶ್ ಪ್ರೈಸ್ ಇಟ್ಟಿದ್ದೀವಿ. ಈ ಸರಿ 60,000 ರೂಪೀಸ್ ಕ್ಯಾಶ್ ಪ್ರೈಸ್ ಇದೆ. ಮತ್ತೆ ಈ ಸರಿ ನಾವು ನಮ್ಮ ಇದು ಮೀಡಿಯಾ ಪಾರ್ಟ್ನರ್ ಆಗಿ ನೀವು ವರ್ಕ್ ಮಾಡ್ತಿದ್ದಾರೆ, ಮತ್ತೆ ಬೇರೆಯವರು ವರ್ಕ್ ಮಾಡ್ತಾ ಇದ್ದಾರೆ. ಟೆಕ್ನೋ ಪಾರ್ಟ್ನರ್ ಆಗಿ ಬೇರೆ ಬೇರೆ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸರಿ ಡ್ಯಾಶ್ ಇನ್ ಟೆಕ್ನಾಲಜಿ ಅಂದ್ಬಿಟ್ಟು ಅವರು ನಮಗೆ ಮೊದಲಿಂದ ಟ್ರೈನರು ಆಗಿದ್ದಾರೆ, ಮತ್ತೆ ನಮಗೆ ಪ್ಲೇಸ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅವರು ಈ ಸರಿ ನಮಗೆ ಸಹಭಾಗಿತ್ವನ ಅವರು ವಹಿಸ್ಕೊಂಡಿದ್ದಾರೆ. 5 ಜನ ಟೀಮ್ ಅವರು ಅಲ್ಲಿಂದಲೇ ಬಂದಿದ್ದಾರೆ, ಎಕ್ಸ್ಪರ್ಟ್ ಟೀಮ್ಸ್ ಇವ್ಯಾಲ್ಯೂಯೇಟ್ ಮಾಡೋಕ್ಕೋಸ್ಕರ. ಹಾಗೆ ಇದು ಈಗ ನಡೀತಾ ಇದೆ. ನಾಳೆ ಕೂಡ ನಡೆಯುತ್ತೆ? ನಾಳೆ 24 ಅವರ್ಸ್ ಕಂಟಿನ್ಯೂಸ್ ನಾಳೆವರೆಗೂ ನಡೀತದೆ ಮೇಡಮ್ ಇವಾಗ. ಮತ್ತೆ ಇನ್ನೊಂದು ಏನಂತಂದ್ರೆ ಈ ಡ್ಯಾಶ್ ಇನ್ ಟೆಕ್ನಾಲಜಿಯಿಂದ ಯಾರು ಇವಾಗ ಫಸ್ಟ್ ಪ್ಲೇಸ್ ಬರ್ತಾರೆ ಅವ್ರಿಗೆ ಜಾಬ್ ಆಫರ್ನು ಅವರು ಕೊಟ್ಟಿದ್ದಾರೆ. ಸೆಕೆಂಡ್ ಟೀಮ್ಗೆ ಅಲಾಂಗ್ ವಿತ್ ಪ್ರೈಸ್ ಮನಿ, ಸೆಕೆಂಡ್ ಟೀಮ್ಗೆ ಇಂಟರ್ನ್ಶಿಪ್ನು ಆಫರ್ ಮಾಡಿದ್ದಾರೆ. ಇದು ಎರಡೂ ಈ ಸರಿ ಸಿಗುವಂಥ ಒಂದು ಬೆನಿಫಿಟ್. ಡೆಫಿನೆಟ್ಲಿ ಈ ಒಂದು ಸಮಯದಲ್ಲಿ ನಾನು ತುಂಬ ಜನಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಐ ವಾಂಟ್ ಟು ಅಕ್ನಾಲೇಜ್ ಆಲ್ ದ ವರ್ಕ್ಸ್ ಆ್ಯಕ್ಚುಲಿ ಕ್ರೆಡಿಟ್ ಬೈ ದಿ ಡಿಫರೆಂಟ್ ಡಿಪಾರ್ಟ್ಮೆಂಟ್. ನಮ್ಮ ಸ್ಪಿರೈವ್ ಫ್ಯಾಮಿಲಿ ಆಗಿರ್ಬೋದು, ಎಂಟೈರ್ ಸ್ಟೂಡೆಂಟ್ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ಅವರ ಸ್ಟಾಫ್ ಫ್ಯಾಕಲ್ಟಿ ಮೆಂಬರ್ಸ್, ಮೆಂಟರ್ಸ್ ಇದ್ದಾರೆ, ಕನ್ವೀನರ್ ಇದ್ದಾರೆ, ಕೋಆರ್ಡಿನೇಟ್ ಇದ್ದಾರೆ. ಸೊ ಆ್ಯಂಡ್ ಆಲ್ಸೋ ಫಾರ್ ಆಲ್ ಪಾರ್ಟಿಸಿಪೆಂಟ್ ಆ್ಯಕ್ಚುಲಿ ದೇ ಆರ್ ಆ್ಯಕ್ಟಿವ್ಲಿ ರೆಸ್ಪಾಂಡಿಂಗ್ ಫಾರ್ ಅವರ್ ಆಲ್ ಕ್ವೈರೀಸ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಆಲ್. ಎಲ್ಲರಿಗೂ ನಾನು ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ, ನಮ್ಮ ಎಲ್ಲ ಸ್ಟಾಫ್ಗಳ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಮ್ಮ ವೈಸ್ ಪ್ರಿನ್ಸಿಪಲ್ ಪರವಾಗಿ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಇದಿಷ್ಟು ನಮ್ಮ ಸುಳ್ಳಿದ KVG ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಹ್ಯಾಕಥಾನ್ 2.0ದ ಮಾಹಿತಿ. ಯಾಕೆಂತ ಹೇಳಿದರೆ ಇಲ್ಲಿ ನಾನು ಬಂದಾಗ ಮಾತಾಡ್ತಾ ಹೇಳ್ತಾ ಇದ್ರು, ವಿದ್ಯಾರ್ಥಿಗಳಿಗೆ ಒಂದು ಪ್ಲೇಸ್ಮೆಂಟ್ ಆಗುತ್ತೆ, ಜೊತೆಗೆ ಕ್ಯಾಶ್ ಪ್ರೈಸ್ ಕೂಡ ಸಿಗುತ್ತೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ನಾಲೆಜ್ ಬರುತ್ತೆ ಅನ್ನುವಂತಹ ಮಾತನ್ನು ಇಲ್ಲಿಗೆ ಬಂದಿರುವಂತಹ ಮೆಂಟರ್ಗಳು ಹೇಳಿರುವಂಥದ್ದು, ಜೊತೆಗೆ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ನಮ್ಮ ಸ್ಟೇಟ್ ಅಲ್ಲದೆ ಹೊರಗಡೆ ಸ್ಟೇಟಿಂದ ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಬಂದಿದ್ದಾರೆ, ಗರ್ಲ್ಸ್ ಜೊತೆಗೆ ಬಾಯ್ಸ್ಗಳು ಕೂಡ ಬಂದಿರುವಂತಹದ್ದು. ಸೊ ಹಾಗಾಗಿ ಒಳ್ಳೆಯ ರೀತಿಯ ಒಳ್ಳೆಯ ವಾತಾವರಣದಲ್ಲಿ ಈ ಒಂದು ಹ್ಯಾಕಥಾನ್ 2.0 ನಡೀತಾ ಇರುವಂತಹದ್ದು. ಸೊ ಹಾಗಾಗಿ ಇದಿಷ್ಟು ದಿನ ವಿಶೇಷ. ಕ್ಯಾಂಪಸ್ ಕೌಶಿಕ್ ರಾಮಸ್ತಾನ ಪೂಜಿಸ್ಟ್ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.